पद्मनाभाय नमो नमः। ॐ श्री पद्मनाभाय नमो नमः। ತಿರುವನಂತಪುರಂ ಕೇರಳದ ರಾಜಧಾನಿ. ತಿರುವನಂತಪುರಂ, ಟ್ರಿವೆಂಡ್ರಂ, ತಿರುವನಂತಪುರಂ ಸೆಂಟ್ರಲ್ ಅಂತ ಹೇಳಿದ ಕೂಡಲೇ ನಮಗೆ ತಕ್ಷಣ ಜ್ಞಾಪಕ ಬರೋದು ಇದೊಂದು ಕೇರಳದ ರಾಜಧಾನಿ ಅನ್ನೋದನ್ನ ದಾಟಿ ನಮ್ಮೆಲ್ಲರಿಗೂ ನೆನಪಿಗೆ ಬರೋದು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ. ಸ್ನೇಹಿತರೆ, ಈ ಸುಂದರವಾದ ಅದ್ಭುತವಾದ ಪದ್ಮನಾಭ ದೇವಸ್ಥಾನ ನಮ್ಮ ಭಾರತದಲ್ಲೇ ಅತಿ ದೊಡ್ಡ ಶ್ರೀಮಂತ ದೇವಸ್ಥಾನ ಅಂತ ಗುರುತಿಸಿಕೊಂಡಿದೆ. ಅತಿ ಹೆಚ್ಚಿನ ನಗ ಆಭರಣಗಳನ್ನ ಹಾಗೂ ಇಲ್ಲಿರುವ ವಜ್ರ ವೈಡೂರ್ಯಗಳಿಗೆ ಬೆಲೆಯನ್ನೇ ಕಟ್ಟಕ್ಕೆ ಆಗದೋರೋ ರೀತಿಯಲ್ಲಿ ಹೆಚ್ಚಿನ ವಸ್ತುಗಳು ಇರೋದ್ರಿಂದ ಇಂಡಿಯನ್ ಗೌರ್ಮೆಂಟ್ ಹಾಗೂ ಕೇರಳ ಗೌರ್ಮೆಂಟ್ ಸರ್ಪ ಕಾವಲಿನಂತೆ ಅತಿ ದೊಡ್ಡ ಸೇನಾಪಡೆಯೇ ಈ ದೇವಸ್ಥಾನಕ್ಕೆ ಕಾವಲು ತುಂಬಾನೇ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವೇನಾದ್ರೂ ಕೇರಳದ ತಿರುವನಂತಪುರದ ಈ ಪದ್ಮನಾಭ ದೇವಸ್ಥಾನಕ್ಕೆ ಹೋಗೋದಾದ್ರೆ ನೀವು ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ನೀವು ಏನನ್ನ ಮಾಡಬೇಕು, ಯಾವ ರೀತಿಯಲ್ಲಿ ನೀವು ಹೋಗ್ಬೇಕು, ಅಲ್ಲಿರುವ ರೂಲ್ಸ್ಗಳೇನು, ದೇವಸ್ಥಾನಕ್ಕೆ ಹೋಗುವಾಗ ನೀವು ಪಾಲಿಸಬೇಕಾದ ಕ್ರಮಗಳೇನು, ದೇವಸ್ಥಾನದ ಟೈಮಿಂಗು, ದೇವಸ್ಥಾನದ ಹಿಸ್ಟರಿ, ನೀವು ಇಲ್ಲಿಗೆ ಹೇಗೆ ಬರಬೇಕು, ನೀವು ಇಲ್ಲಿ ಬಂದ ಮೇಲೆ ಎಲ್ಲಿ ಫ್ರೆಶ್ ಅಪ್ ಆಗಬೇಕು, ನೀವು ಎಲ್ಲಿ ಸ್ಟೇ ಮಾಡಬೇಕು ಅಂತ ಪ್ರತಿಯೊಂದು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನು ಸ್ನೇಹಿತರೆ, ಈ ತಿರುವನಂತಪುರಕ್ಕೆ ನೀವು ಈಜಿಯಾಗಿ ಮಂಗಳೂರು, ಮೈಸೂರು, ಬೆಂಗಳೂರಿಂದ ನೀವು ಈಜಿಯಾಗಿ ಟ್ರೈನ್ ಅಲ್ಲಿ ನೀವು ಇಲ್ಲಿಗೆ ಬರ್ಬೋದು. ಸ್ನೇಹಿತರೆ, ಎಲ್ಲ ಒಂದು ಊರಲ್ಲಿ ರೈಲಿನ ಸ್ಪೆಷಾಲಿಟಿ ಇರುತ್ತೆ. ಇನ್ನು ನೀವು ಈ ತಿರುವನಂತಪುರಕ್ಕೆ ನೀವು ಫ್ಲೈಟ್ ಅಲ್ಲಿ ಬರ್ತೀನಿ ಅಂದ್ರೆ ಈ ಒಂದು ತಿರುವನಂತಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ತದೆ ಸ್ನೇಹಿತರೆ, ನೀವು ಫ್ಲೈಟ್ ಅಲ್ಲಿ ಕೂಡ ಬರ್ಬೋದು. ಇನ್ನು ಮೈಸೂರು, ಬೆಂಗಳೂರು, ಮಂಗಳೂರಿಂದ ನಿಮಗೆ ಬಸ್ಸುಗಳ ಸ್ಪೆಷಾಲಿಟಿ ಕೂಡ ಇರುತ್ತೆ. ನೀವು ಬಸ್ಸುಗಳಿಂದ ಕೂಡ ನೀವು ಈ ತಿರುವನಂತಪುರವನ್ನ ನೀವು ತಲುಪಬಹುದು. ಸ್ನೇಹಿತರೆ, ತ್ರಿವೇಂದ್ರಂ, ತಿರುವನಂತಪುರಂ ಈ ಎರಡು ಒಂದೇ, ಕನ್ಫ್ಯೂಸ್ ಆಗಬೇಡಿ. ಸ್ನೇಹಿತರೆ, ನಾನು ಬೆಂಗಳೂರು KSR ಇಂದ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ನೈಟ್ 8:10ಕ್ಕೆ ಹೊರಟೆ. ಸ್ನೇಹಿತರೆ, ಟ್ರೈನ್ ಟೈಮಿಂಗ್ಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇದು KSR ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್, ಕೃಷ್ಣರಾಜಪುರಂ, ವೈಟ್ ಫೀಲ್ಡ್, ಬಂಗಾರಪೇಟೆ ಜಂಕ್ಷನ್, ಕುಪ್ಪಂ, ತಿರುಪತ್ತೂರು, ಸೇಲಂ, ಈರೋಡ್, ತಿರುಪೂರ್, ಕೊಯಂಬತ್ತೂರ್, ಪಾಲಕ್ಕಾಡ್, ಓಟಪಳಂ, ತ್ರಿಶೂರ್, ಎರ್ನಾಕುಲಂ, ಕೊಟ್ಟೆಯಂ, ಕೊಲ್ಲಂ, ಎರ್ನಾಕುಳಂ ಮಾರ್ಗವಾಗಿ ತಿರುವನಂತಪುರಕ್ಕೆ ಬೆಳಗ್ಗೆ 11:30ಕ್ಕೆ ಇದು ರೀಚ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ಟ್ರೈನ್ ಸ್ನೇಹಿತರೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನು ಬೆಳಗ್ಗೆ ಎರ್ನಾಕುಲಂಗೆ 7:00ಗೆ ರೀಚ್ ಆಗುತ್ತೆ. ಈ ಎರ್ನಾಕುಲಂ ಇಂದ ತಿರುವನಂತಪುರಕ್ಕೆ ಹೋಗುವ ರೈಲು ಮಾರ್ಗ ಏನಿದೆಯಲ್ಲ ಸ್ನೇಹಿತರೆ, ಪ್ರಕೃತಿ ಸೌಂದರ್ಯದ ನಡುವೆ ರೈಲು ಹೋಗೋದನ್ನ ನೋಡೋಕೆ ಎರಡು ಕಣ್ಣು ಸಾಲದು. ಸ್ನೇಹಿತರೆ, ಬೆಳಗಿನ ಎರ್ನಾಕುಲಂನಲ್ಲಿ ಎದ್ದು ತಮ್ಮ ಮುಖವನ್ನು ತೊಳೆದು ಒಂದು ಕಪ್ ಟೀ ಕುಡಿದು ಕಿಟಕಿ ಪಕ್ಕ ಕುಳಿತುಕೊಂಡ್ರೆ ನಿಮಗೆ ಸಮಯ ಹೋಗಿದೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಸುಂದರವಾಗಿರುವ ಬೆಟ್ಟ ಗುಡ್ಡಗಳ ನಡುವೆ ರಮಣೀಯ ಕೇರಳ ಟ್ರೆಡಿಷನಲ್ ವಾತಾವರಣವನ್ನ ನೀವು ತಲುಪುತ್ತೀರ. ಸ್ನೇಹಿತರೆ, ನೀವೇನಾದ್ರೂ ಬೆಂಗಳೂರಿಂದ ತಿರುವನಂತಪುರ ಹೋಗ್ತೀರಾ ಅಂದ್ರೆ ಈ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ನಾನು ಸಜೆಷನ್ ಮಾಡಬಹುದು. ಸ್ನೇಹಿತರೆ, ಹಾಗೆ ಸ್ನೇಹಿತರೆ, ಈ ತಿರುವನಂತಪುರಕ್ಕೆ ತುಂಬಾನೇ ರೈಲ್ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದಿಂದ ನೀವು ಯಾವ ಭಾಗದಿಂದ ಬರೋದಾದ್ರೂ ನೀವು ತುಂಬಾ ಈಸಿಯಾಗಿ ತಿರುವನಂತಪುರಕ್ಕೆ ರೀಚ್ ಆಗ್ಬೋದು. ಸ್ನೇಹಿತರೆ, ನಾನಿವಾಗ ಸ್ನೇಹಿತರೆ ಆಲ್ಮೋಸ್ಟ್ ತಿರುವನಂತಪುರ ರೈಲ್ವೆ ಸ್ಟೇಷನ್ ಅನ್ನ ರೀಚ್ ಮಾಡಿದೆ. ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅನ್ನ ನೀವು ನೋಡ್ತಾ ಇರ್ಬೋದು. ಇದುವೇ ತಿರುವನಂತಪುರ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಸ್ನೇಹಿತರೆ, ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಅನ್ನ ಬಿಟ್ಟು ಇಳಿದ ಕೂಡಲೇ ನಾವು ಬಂದ ಅಪೋಸಿಟ್ ಅಲ್ಲಿ ಅಂದ್ರೆ ಕೊಲ್ಲಂ ಸೈಡ್ಗೆ ಅಂದ್ರೆ ಕೊಲ್ಲಂ ಕಡೆಗೆ ಹೋಗುವ ರೈಲಿನ 2ನೇ ಪ್ಲಾಟ್ಫಾರ್ಮ್ ಇಂದ ಇಳಿದು ಹೊರಗಡೆ ಬಂದ್ರೆ ನಮಗೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗುವ ದಾರಿ ಸಿಗುತ್ತೆ. ಸ್ನೇಹಿತರೆ, ನಿಮ್ಗೇನಾದ್ರೂ ಕನ್ಫ್ಯೂಸ್ ಆದ್ರೆ ಲೋಕಲ್ ಪೀಪಲ್ಸ್ ಅನ್ನ ಕೇಳಿ ಸ್ನೇಹಿತರೆ, ಅವರು ನಿಮ್ಗೆ ದಾರಿಯನ್ನ ತೋರಿಸ್ತಾರೆ. ಕೇವಲ ಸ್ನೇಹಿತರೆ, ಈ ರೈಲ್ವೆ ಸ್ಟೇಷನ್ ಇಂದ ಪದ್ಮನಾಭ ದೇವಸ್ಥಾನ ಕೇವಲ 1 ಕಿಲೋಮೀಟರ್ ಮಾತ್ರ ಇರುತ್ತೆ, ವಾಕೇಬಲ್ ಅಲ್ಲಿ ಇರುತ್ತೆ. ಬೇಕಾದ್ರೆ ನಡ್ಕೊಂಡು ಕೂಡ ಹೋಗ್ಬೋದು ನೀವು, ಇಲ್ಲ ಆದ್ರೆ ನೀವು ಆಟೋದಲ್ಲಿ ಕೂಡ ಹೋಗ್ಬೋದು. ಆಟೋದಲ್ಲಿ 10 ರೂಪೀಸ್ ಇಂದ 20 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಸ್ನೇಹಿತರೆ, ಸ್ವಲ್ಪ ನಡ್ಕೊಂಡು ಬಂದ್ರೆ ಇದೆ ನೋಡಿ ಸ್ನೇಹಿತರೆ, ಇದೆ KSRTC ಬಸ್ ಸ್ಟ್ಯಾಂಡ್. ಅಂದ್ರೆ ನಮ್ಮ ಕರ್ನಾಟಕದಲ್ಲ, ಕೇರಳದಲ್ಲಿ ಕೂಡ KSRTC ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ. ಇನ್ನು ಸ್ನೇಹಿತರೆ, ನೀವು ರೈಲ್ವೆ ಸ್ಟೇಷನ್ ಇಂದ ಪದ್ಮನಾಭ ದೇವಸ್ಥಾನಕ್ಕೆ ಬರಬೇಕಾದ್ರೆ ಹೋಗೋ ಮಾರ್ಗದಲ್ಲಿ ರೋಡ್ ಕ್ರಾಸ್ ಅನ್ನ ಮಾಡಿ ಹೋಗ್ಬೇಕಾಗುತ್ತೆ. ಆ ರೋಡ್ ಕ್ರಾಸ್ ಮಾಡಿ ಬರುವಾಗ ನಿಮಗೆ ಒಂದು ಸುಂದರವಾದ ವಿಘ್ನೇಶ್ವರ ದೇವಸ್ಥಾನವನ್ನ ನೀವು ಕಾಣ್ತೀರ. ಸ್ನೇಹಿತರೆ, ತುಂಬಾ ಸುಂದರವಾಗಿರುತ್ತೆ ಈ ಒಂದು ದೇವಸ್ಥಾನ. ಸ್ನೇಹಿತರೆ, ಇದನ್ನ ಭಾಗವಂಗಾಲಿ ಪುಲಿಯಾರ ಟೆಂಪಲ್ ಅಂತ ಕರೀತಾರೆ. ಸ್ನೇಹಿತರೆ, ಈ ಒಂದು ಟೆಂಪಲ್
ತುಂಬಾನೇ ತೆಂಗಿನಕಾಯಿಯನ್ನು ಹೊಡೆಯೋದಕ್ಕೆ ತುಂಬಾನೇ ಫೇಮಸ್ ದೇವಸ್ಥಾನ ಸ್ನೇಹಿತರೆ. ಅಂದ್ರೆ ಮನಸ್ಸಲ್ಲಿ ನೀವೇನಾದ್ರೂ ಕೋರಿಕೆಯನ್ನ ಇಟ್ಟಿದ್ರೆ ದೇವರ ಹತ್ರ, ಅದೇನೋ ನೆರವೇರೋದಕ್ಕಾಗಿ ಇಲ್ಲಿ ತುಂಬಾನೇ ತೆಂಗಿನಕಾಯಿನ ಹೊಡಿತಾರೆ. ಈ ಒಂದು ದೇವಸ್ಥಾನ ತುಂಬಾನೇ ಫೇಮಸ್ ಸ್ನೇಹಿತರೆ. ನೀವೇನಾದ್ರೂ ತಿರುವನಂತಪುರ ಬಂದ್ರೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಒಂದು ದೇವಸ್ಥಾನದಿಂದ ಸ್ವಲ್ಪ ದೂರ ನಡೆದುಕೊಂಡು ಬಂದ್ರೆ ರೈಲ್ವೆ ಸ್ಟೇಷನ್ ಇಂದ ಸುಮಾರು 1 ಕಿಲೋಮೀಟರ್ ಕಡಿಮೆ ದೂರದಲ್ಲಿರುವ ಈ ದೇವಸ್ಥಾನವನ್ನ ನೀವು ತಲುಪ್ತೀರಾ. ಈ ಒಂದು ಆರ್ಚ್ ನೋಡ್ತೀರಾ ಸ್ನೇಹಿತರೆ. ಈ ಒಂದು ಆರ್ಚ್ ಒಳಗಡೆ ಬಂದ್ರೆ ಸಾಕು, ನಿಮಗೆ ಒಂದು ದೇವಸ್ಥಾನದ ವೈಬ್ರೇಷನ್ ಫೀಲ್ ಸ್ಟಾರ್ಟ್ ಆಗೋಕೆ ಶುರು ಆಗುತ್ತೆ. ಒಂಥರ ವ್ಯತ್ಯಾಸವಾದ, ಅದ್ಭುತವಾದ, ಎಲ್ಲರ ನೆನಪಿಗೆ ಬರುವಂತ ಗೋಪುರ. ಈ ಗೋಪುರಕ್ಕೆ ಪಕ್ಕದಲ್ಲೇ ಕಟ್ಟಿರುವ ಸುಂದರವಾದ ಕಟ್ಟಡಗಳು ಜ್ಞಾಪಕಕ್ಕೆ ಬರುತ್ತವೆ. ಸ್ನೇಹಿತರೆ, ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಗೋಪುರದ ಪಕ್ಕದಲ್ಲೇ ಸ್ವಲ್ಪ ಸರಿದುಕೊಂಡು ನಾವು ಬಂದ್ರೆ ಪಕ್ಕದಲ್ಲೇ ಇಲ್ಲೊಂದು ದೊಡ್ಡದಾದ ತೀರ್ಥ ಕೊಳವನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಈ ಒಂದು ತೀರ್ಥ ಕೊಳದಿಂದ ದೇವಸ್ಥಾನದ ಬ್ಯಾಕ್ ಗ್ರೌಂಡ್ ತುಂಬಾನೇ ಸುಂದರವಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ದೇವಸ್ಥಾನದ ಗೋಪುರ ತುಂಬಾನೇ ಸೂಪರ್ ಆಗಿರುತ್ತೆ. ಹಾಗೆ ಇದೊಂದು ಮುಖ್ಯವಾಗಿ ಸೆಲ್ಫಿ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ತುಂಬಾ ಜನ ಇಲ್ಲಿ ರೀಲ್ಸ್ ಅನ್ನ ಹಾಗೂ ಸೆಲ್ಫಿ ಫೋಟೋ ಶೂಟ್ಗಳನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈ ಒಂದು ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ, ಈ ದೇವಸ್ಥಾನವನ್ನ ದ್ರಾವಿಡಿಯನ್ ಸ್ಟೈಲ್ ಅಲ್ಲಿ ಹಾಗೂ ಅದೇ ತರಹ ಕೇರಳದ ಕಟ್ಟಡ ಸ್ಟೈಲ್ ಅಲ್ಲಿ ಕಟ್ಟಿರುತ್ತಾರೆ ಸ್ನೇಹಿತರೆ. ಮರಗಳಿಂದ ಹಾಗೂ ಹಂಚು ಓಡುಗಳಿಂದ ಇದನ್ನ ಕಟ್ಟಡಕ್ಕೆ ಬಳಸಿರುತ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಈ ಒಂದು ದೇವಸ್ಥಾನದ ಮೂಲ ಸ್ಥಾನ ಕೂಡ ಹೀಗೆ ಇರುತ್ತೆ. ಆದ್ರೆ ರಾಜಗೋಪುರವು ಸರಿ, ಅದರ ಪಕ್ಕದಲ್ಲಿರುವ ಮಂಟಪಗಳು ಸರಿ, ಬ್ರಹ್ಮಾಂಡವಾದ ಮರದ ತೊಲೆಗಳು, ಇಂದಿಗೂ ಸುಂದರವಾಗಿ ಕಾಣುವ ಮರದ ವಾಸ್ತುಶಿಲ್ಪಗಳು ತುಂಬಾ ಅದ್ಭುತವಾಗಿವೆ ಸ್ನೇಹಿತರೆ. ಇದು ಒಂದು ಸಾರಿ ನಮಗೆ ದ್ರಾವಿಡ ಕಲೆಯನ್ನ ಜ್ಞಾಪಕವನ್ನ ಪಡಿಸುತ್ತದೆ ಸ್ನೇಹಿತರೆ. ಇನ್ನು ನಾವು ಟೆಂಪಲ್ ಕಾರಿಡಾರ್ ಒಳಗೆ ಬರ್ತಾ ಇದ್ದ ಹಾಗೆ ನಮಗೆ ತಿಳಿಯದ ಹಾಗೆ ಒಂದು ವೈಬ್ರೇಷನ್ ಫೀಲ್ ಸ್ಟಾರ್ಟ್ ಆಗೋಕೆ ಶುರು ಆಗುತ್ತೆ ಸ್ನೇಹಿತರೆ. ಒಂದು ಸುಂದರವಾದ ವ್ಯತ್ಯಾಸವನ್ನ ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಬಂದಿರುವ ಅದೆಷ್ಟೋ ಜನಗಳು ಈ ದೇವಸ್ಥಾನದಲ್ಲಿ ಪರಂಪರೆಯ ಟ್ರೆಡಿಷನಲ್ ಬಟ್ಟೆಗಳನ್ನ ಧರಿಸಿಕೊಂಡು ಹೋಗೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಇನ್ಸ್ಟಾ ರೀಲ್ಸ್ಗೆ ಹಾಗೂ ಫೋಟೋ ಶೂಟ್ಗಳನ್ನ, ವಿಡಿಯೋಗಳನ್ನ ಮಾಡೋದನ್ನ ನಾವಿಲ್ಲಿ ಕಾಣ್ಬೋದು. ಇದನ್ನೆಲ್ಲ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೂ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋಗುವವರನ್ನ ಹಾಗೂ ದೇವರ ದರ್ಶನವನ್ನ ಮಾಡಿ ಬರುವವರನ್ನ, ಅವರ ಮುಖದಲ್ಲಿ ಮಂದಹಾಸವನ್ನ ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ನೀವೇನಾದ್ರೂ ತಿರುವನಂತಪುರದ ಶ್ರೀ ಅನಂತ ಪದ್ಮನಾಭ ಟೆಂಪಲ್ ಬಂದ್ರೆ ಮಿಸ್ ಮಾಡದೆ ನೀವು ಕೂಡ ರೀಲ್ಸ್ ಹಾಗೂ ಫೋಟೋ ಶೂಟ್ ಅನ್ನ ಮಾಡಿ ಸ್ನೇಹಿತರೆ. ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ಡ್ರೆಸ್ ಕೋಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಜೆಂಟ್ಸ್ ಅಂದ್ರೆ ಪುರುಷರು ಪಂಚೆ ಧರಿಸಬೇಕು, ಅಂಗಿನ ಧರಿಸುವಂತಿಲ್ಲ ಕಡ್ಡಾಯವಾಗಿ. ಇನ್ನು ಮಹಿಳೆಯರು ಟ್ರೆಡಿಷನಲ್ ಸೀರೆ, ಚೂಡಿದಾರ ಹಾಗೂ ಕೇರಳ ಟ್ರೆಡಿಷನಲ್ ಉಡುಪುಗಳನ್ನ ಧರಿಸಲೇಬೇಕು. ಇಲ್ಲ ಅಂದ್ರೆ ನೋ ಎಂಟ್ರಿ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಬಿಡುವ ಹಾಗಿಲ್ಲ. ಇಲ್ಲಿಯ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಹಾಗೇನೆ ಸ್ನೇಹಿತರೆ, ಈ ದೇವಸ್ಥಾನದ ಸುತ್ತಲೂ ದೊಡ್ಡದಾದ ಬಂದೂಕು ಹಿಡಿದುಕೊಂಡು ತುಂಬಾನೇ ಕಮಾಂಡೋಗಳನ್ನ ನಾವಿಲ್ಲಿ ಕಾಣಬಹುದು. ಟೆಂಪಲ್ ಸೆಕ್ಯೂರಿಟಿ ಕಮಾಂಡೋಗಳಂತೆ. ಹಾಗೂ ಟೆಂಪಲ್ ಸರೌಂಡಿಂಗ್ CCTV ಕ್ಯಾಮ್ರಾಗಳನ್ನ ನಾವಿಲ್ಲಿ ಕಾಣಬಹುದು. ಕೇರಳ ಪೊಲೀಸ್ ಕೂಡ ಈ ಒಂದು ದೇವಸ್ಥಾನಕ್ಕೆ ಸರ್ಪ ಕಾವಲಿನಂತೆ ಕಾವಲು ಕಾಯ್ತಾ ಇದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ತುಂಬಾನೇ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯಗಳು, ಬಂಗಾರದ ಸಂಪತ್ತು ಈ ಒಂದು ದೇವಸ್ಥಾನದಲ್ಲಿ ಇರೋದ್ರಿಂದ ಇದನ್ನ ಭದ್ರವಾಗಿ ಕಾಪಾಡೋಕೆ ಭಾರತ ಸರ್ಕಾರ ಹಾಗೂ ಕೇರಳ ಸರ್ಕಾರ ಬಿಗಿ ಭದ್ರತೆಯೊಂದಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸೆಕ್ಯೂರಿಟಿ ತುಂಬಾನೇ ಬಿಗಿ ಬಂದೋಬಸ್ತಾಗಿ ಇರ್ತದೆ ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದಲ್ಲ, ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಈ ತಿರುವನಂತ ಪದ್ಮನಾಭ ಟೆಂಪಲ್. ಅದಕ್ಕಾಗಿ ತುಂಬಾನೇ
ಸೆಕ್ಯೂರಿಟಿ ಇರುತ್ತೆ ಸ್ನೇಹಿತರೆ. ನೀವು ಟೆಂಪಲ್ ಎಂಟ್ರಿ ಆಗುವ ರೈಟ್ ಸೈಡ್ ಅಲ್ಲಿ ಕ್ಲಾಕ್ ರೂಮ್ ಇರುತ್ತೆ ಸ್ನೇಹಿತರೆ. ನಿಮ್ಮ ಲಗೇಜ್ ಬ್ಯಾಗ್ ಅನ್ನ ಇಲ್ಲಿ ಇಡಬಹುದು. ಹಾಗೆ ನಿಮ್ಮ ಮೊಬೈಲ್ ಫೋನು, ಎಲೆಕ್ಟ್ರಿಕಲ್ ಥಿಂಗ್ಸು, ಚಾರ್ಜರು, ಯಾವುದೇ ತಂಬಾಕು, ಸಿಗರೇಟು, ಬೆಂಕಿ ಪೊಟ್ನ, ಸ್ಮಾರ್ಟ್ ವಾಚು, ಕ್ಯಾಮ್ರಾ, ಹೈಡನ್ ಕ್ಯಾಮ್ರಾ ಯಾವುದನ್ನು ಒಳಗೆ ತಗೊಂಡು ಹೋಗೋ ಹಾಗಿಲ್ಲ. ಈ ಕ್ಲಾಕ್ ರೂಮ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ರೂಮ್ ಮಾಡಿದ್ರೆ ಏನು ಚಿಂತೆ ಇಲ್ಲ, ನಿಮ್ಮ ಲಗೇಜ್ ಅನ್ನ ರೂಮ್ ಅಲ್ಲಿ ಇಟ್ಟು ಬರಬಹುದು. ಇನ್ನು ರೂಮ್ ಇಲ್ಲದೆ ಇದ್ರೂ ಕೂಡ ನೀವು ಇಲ್ಲಿ ಕ್ಲಾಕ್ ರೂಮ್ ಅಪೋಸಿಟ್ ಅಲ್ಲಿ ನೀವು ಪ್ರೆಸಪ್ ಆಗ್ಲಿಕ್ಕೆ, ಸ್ನಾನ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ. ಇದನ್ನು ಕೂಡ ನೀವು ಯೂಸ್ ಅನ್ನ ಮಾಡ್ಕೋಬಹುದು. ನೀವು ಸರಿಯಾಗಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡ್ ಅಲ್ಲಿ ಕ್ಲಾಕ್ ರೂಮ್ ಇರುತ್ತೆ. ಅದರ ಅಪೋಸಿಟ್ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಪ್ರೆಸಪ್ ಆಗ್ಲಿಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಪೀಪಲ್ಸ್ ಈ ತಿರುವನಂತಪುರ ದೇವಸ್ಥಾನಕ್ಕೆ ಬಂದ್ರೆ ಒನ್ ಡೇ ಟ್ರಿಪ್ ಅಲ್ಲಿ ಬರ್ತಾರೆ. ರೂಮ್ ಯಾರು ಮಾಡೋದಿಲ್ಲ. ಮಾಡಿದ್ರು ದೇವಸ್ಥಾನದ ಪಕ್ಕದಲ್ಲೇ, ಹತ್ತಿರದಲ್ಲೇ ತುಂಬಾ ಲಕ್ಸುರಿ ಆಗಿ ತುಂಬಾ 500ರಿಂದ 1000-2000 ರೂಮ್ಗಳು ಸಿಗುತ್ತೆ. ನೀವು ಬೇಕಾದ್ರೆ ರೂಮ್ಗಳನ್ನು ಮಾಡಬಹುದು. ಮಾಡದೇನು ಕೂಡ ಈ ತರ ಯೂಸ್ ಮಾಡ್ಕೊಂಡು ಕ್ಲಾಕ್ ರೂಮ್ ಅಲ್ಲಿ ಇಟ್ಕೊಂಡು ಕೂಡ ತಮ್ಮ ಲಗೇಜ್ ಗಳನ್ನ ದೇವರ ದರ್ಶನವನ್ನು ಮಾಡ್ಕೊಂಡು ನೀವು ವಾಪಸ್ಸು ಊರಿಗೆ ಹೋಗ್ಬೋದು ಸ್ನೇಹಿತರೆ. ಈ ಟೆಂಪಲ್ ಎದುರುಗಡೆ ಎರಡು ಕಡೆ ತುಂಬಾನೇ ಸೌಲಭ್ಯ ಇರುತ್ತೆ ಸ್ನೇಹಿತರೆ. ಯೂಸ್ ಮಾಡ್ಕೊಳ್ಳಿ. ಒಂದ್ ಕಡೆ ರೈಟ್ ಸೈಡ್ ಅಲ್ಲಿ ಕ್ಲಾಕ್ ರೂಮ್ ಇರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಸ್ನಾನ ಮಾಡುವಂತ ಸೌಲಭ್ಯ ಎಲ್ಲ ಇರುತ್ತೆ, ಟಾಯ್ಲೆಟ್ಸ್ ಎಲ್ಲ ಇರುತ್ತೆ. ಇನ್ನೊಂದು ಸ್ನೇಹಿತರೆ, ನೀವೇನಾದ್ರೂ ಕ್ಲಾಕ್ ರೂಮ್ ಅಲ್ಲಿ ತಮ್ಮ ಲಗೇಜ್ ಗಳನ್ನ, ಮೊಬೈಲ್ ಅಥವಾ ನಿಮ್ಮ ಥಿಂಗ್ಸ್ ಗಳನ್ನ ಏನಾದ್ರೂ ಕೊಟ್ರೆ ಒಂದು ರಸೀದಿಯನ್ನ ಕೊಡ್ತಾರೆ. ಆ ರಸೀದಿಯನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಅದೇನಾದ್ರೂ ಮಿಸ್ ಆದ್ರೆ ರಿಟರ್ನ್ ನಿಮ್ಮ ಮೊಬೈಲ್ ಅಥವಾ ಲಗೇಜ್ ಗಳನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಸ್ನೇಹಿತರೆ, ಟೆಂಪಲ್ ಟೈಮಿಂಗ್ ಬಂದು ದೇವಸ್ಥಾನ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಕೇರಳ ಸ್ಟೇಟ್ ಅಲ್ಲಿ ಎಲ್ಲಾ ದೇವಸ್ಥಾನಗಳು ಬೇಗನೆ ಬೆಳಗ್ಗೆ ಓಪನ್ ಮಾಡ್ತಾರೆ. ಅಂದ ಹಾಗೆ ನೀವು ಮಾರ್ನಿಂಗು ಒಂದು 10 ಗಂಟೆ ಒಳಗೆ, ಅಂದ್ರೆ 10 ಗಂಟೆ ಒಳಗೆ ನೀವು ಟೆಂಪಲ್ಗೆ ವಿಸಿಟ್ ಮಾಡೋ ತರ ಪ್ಲಾನ್ ಮಾಡ್ಕೊಳ್ಳಿ. ಅಂದ್ರೆ ಈ ತಿರುವನಂತಪುರ ದೇವಸ್ಥಾನಕ್ಕೆ ನೀವೇನಾದ್ರೂ ಬೆಳಗ್ಗೆ ಬರೋದಾದ್ರೆ ಬೆಳಗ್ಗೆ ಒಂದು 10 ಗಂಟೆ ಒಳಗೆ ಬರೋಕೆ ಪ್ಲಾನ್ ಮಾಡಿ. ಅದೇನಪ್ಪಾ ಅಂದ್ರೆ 11 ಗಂಟೆ ನಂತರ ಗರ್ಭಗುಡಿಯನ್ನ ಕ್ಲೋಸ್ ಮಾಡ್ತಾರೆ. ಮುಖ್ಯವಾಗಿ ಗರ್ಭಗುಡಿಯನ್ನ ಕ್ಲೋಸ್ ಮಾಡ್ತಾರೆ. ತಿರ್ಗಾ ಒಂದು 12 ಗಂಟೆಗೆ ದೇವಸ್ಥಾನ ಮಂಟಪದ ಒಳಗೆ ದೇವಸ್ಥಾನದ ಮೂಲ ವಿಗ್ರಹವನ್ನ ಉತ್ಸವ ತೇರು ನಡೆಸ್ತಾರೆ. ಆ ಸಮಯದಲ್ಲಿ ಕೊನೆಯದಾಗಿ ಭಕ್ತರ ದರ್ಶನಕ್ಕೆ ಅನುಮತಿ ಇರುತ್ತೆ. ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಟೆಂಪಲ್ ರಶ್ ಆಗುತ್ತೆ ಸ್ನೇಹಿತರೆ. ದೇವರನ್ನು ಸಂತೃಪ್ತವಾಗಿ ನೋಡಲು ಆಗೋದಿಲ್ಲ. ನಂತರ ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಸೊ ಮಾರ್ನಿಂಗ್ 5 to 10 ಒಳಗೆ ಬಂದ್ರೆ ತುಂಬಾ ಬೆಟರ್ ಆಗಿ ದೇವರ ದರ್ಶನವನ್ನ ನೀವು ಮಾಡಬಹುದು ಸ್ನೇಹಿತರೆ. ಕ್ಲೋಸ್ ಟೈಮ್ ಬಂದು ಈವ್ನಿಂಗು 5 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತೆ ಲಾಸ್ಟು. ಮತ್ತೆ ತಿರ್ಗಾ ಬೆಳಗ್ಗೆನೆ 5 ಗಂಟೆಗೆ ಆಗುತ್ತೆ. ಹಾಗಾಗಿ ಒಂದು ಟೈಮಿಂಗ್ ಅನ್ನ ಪ್ಲಾನ್ ಮಾಡಿಕೊಂಡು ಈ ದೇವರ ದರ್ಶನಕ್ಕೆ ಬನ್ನಿ ಸ್ನೇಹಿತರೆ. ಅಂದ ಹಾಗೆ ಸ್ನೇಹಿತರೆ, ಈ ತಿರುವನಂತಪುರ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ನಾವು ಕೇರಳ ಟ್ರೆಡಿಷನಲ್ ಬಟ್ಟೆಗಳನ್ನು ಹಾಕೊಂಡು ಹೋಗ್ಬೇಕಾಗತ್ತೆ. ಪಂಚೆಯಲ್ಲಿ ನಾವು ಹೋಗ್ಬೇಕಾಗತ್ತೆ. ಲೇಡೀಸ್ ಬಂದು ಸೀರೆಗಳ ಅಥವಾ ಕೇರಳ ಟ್ರೆಡಿಷನಲ್ ಬಟ್ಟೆಗಳನ್ನು ಹಾಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲ ಚೂಡಿದಾರ್ ಹಾಕೊಂಡು ಹೋಗ್ಬೇಕಾಗತ್ತೆ. ಬೇರೆ ತರದ ಜೀನ್ಸ್ ಪ್ಯಾಂಟು ಬಟ್ಟೆಗಳನ್ನು ಹಾಕೊಂಡು ಹೋಗೋಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೇರಳ ಟ್ರೆಡಿಷನಲ್ ಬಟ್ಟೆಗಳನ್ನು ಹಾಕೊಂಡು ರೀಲ್ಸು, ಫೋಟೋ ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಇಲ್ಲಿ ತುಂಬಾನೇ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಒಳ್ಳೆ ಕೇರಳ ಟ್ರೆಡಿಷನಲ್ ಬಟ್ಟೆಗಳೆಲ್ಲ ಸಿಗುತ್ತೆ. ಅಂಗಡಿಗಳೆಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳೆಲ್ಲ ಇರುತ್ತೆ. ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ. ಹಾಗೆ ಬಾಡಿಗೆಗೂ ಕೂಡ ಇಲ್ಲಿ ಪಂಚೆಗಳು, ಬಟ್ಟೆಗಳೆಲ್ಲ ಸಿಗುತ್ತೆ. ಅದನ್ನು ಕೂಡ ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ನೀವು ಓನ್ ಆಗಿ ಕೂಡ ಖರೀದಿಯನ್ನ ಮಾಡ್ಬೋದು ಸ್ನೇಹಿತರೆ. ಅಂದ ಹಾಗೆ ಸ್ನೇಹಿತರೆ, ನೀವು ದೇವಸ್ಥಾನದ ಒಳಗೆ ಹೋಗುವಾಗ ಸೆಕ್ಯೂರಿಟಿ ಚೆಕ್ ತುಂಬಾನೇ ಇರುತ್ತೆ. ಅದಕ್ಕಾಗಿ ಮೊಬೈಲ್, ಬಾಚಣಿಕೆ, ಕೀ ಚೈನು, ಸ್ಮಾರ್ಟ್ ವಾಚು ಯಾವುದನ್ನು ತಗೊಂಡು ಹೋಗ್ಬೇಡಿ ಸ್ನೇಹಿತರೆ. ಇದನ್ನೆಲ್ಲ ಕ್ಲಾಕ್ ರೂಮಲ್ಲೇ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ರಸೀದಿ ಕೊಡ್ತಾರೆ. ನಂತರ ಟೆಂಪಲ್ಗೆ ಒಳಗೆ ಹೋಗಿ ರಸೀದಿ ಭದ್ರವಾಗಿ ಇಟ್ಕೊಳ್ಳಿ. ಯಾವುದೇ ಭಯ ಬೇಡ. ನಾನು ಎಲ್ಲ ಕ್ಲಾಕ್ ರೂಮಲ್ಲಿ ಇಟ್ಟು ಹೋದೆ, ಆದರೆ ಬಾಚಣಿಕೆ ಇರೋದ್ರಿಂದ ಸೆಕ್ಯೂರಿಟಿ ಚೆಕ್ ಅಲ್ಲಿ ನನ್ನ ನಿಲ್ಲಿಸಿದ್ರು. ನಂತರ ಬಾಚಣಿಕೆಯನ್ನ ಹೊರಗಡೆ ಬಿಸಾಕಿದ ನಂತರ ನನ್ನ ದೇವರ ದರ್ಶನಕ್ಕೆ ಒಳಗಡೆ ಬಿಟ್ಟರು ಸ್ನೇಹಿತರೆ. ಸೊ ಅದಕ್ಕಾಗಿ ಯಾವುದೇ ವಸ್ತುಗಳನ್ನ ದೇವಸ್ಥಾನದ ಒಳಗೆ ತಗೊಂಡು ಹೋಗೋಕೆ ಟ್ರೈ ಮಾಡಬೇಡಿ. ಕೇವಲ ಪೂರ್ಣ ಭಕ್ತಿ, ಸಂತೃಪ್ತ ಮನಸ್ಸಿನಿಂದ ನೀವು ದೇವರ ಸ್ಮರಿಸುತ್ತಾ ನಿಮ್ಮನ್ನು ನೀವು ಮರೆತು ದೇವರ ದರ್ಶನ ಮಾತ್ರ ಆಗಿದ್ದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೀವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಅದ್ಭುತವಾದ ಶಿಲ್ಪಕಲೆಗಳನ್ನ ನಾವು ಕಾಣಬಹುದು ಸ್ನೇಹಿತರೆ. ತುಂಬಾನೇ ಸುಂದರವಾಗಿದ್ದಾವೆ. ಶಿವನ ಶಿಲೆ, ಕೃಷ್ಣ ಶಿಲೆ, ಹನುಮಾನ್ ಶಿಲೆ, ಹೀಗೆ
ಮುಂತಾದ ಅದ್ಭುತವಾಗಿರುವ ದೇವರ ಶಿಲೆಗಳನ್ನು ದೇವಸ್ಥಾನದ ಮೊದಲ ಮಂಟಪದಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ಮಂಟಪದ ಮುಂಭಾಗದಲ್ಲಿ ಮಂಟಪವನ್ನು ಸುತ್ತುವರೆದು ನಿರ್ಮಿಸಿರುವ ಅದ್ಭುತವಾದ ಶಿಲೆಗಳು ತುಂಬಾನೇ ದೊಡ್ಡದಾಗಿದ್ದಾವೆ ಸ್ನೇಹಿತರೆ. ಅದನ್ನು ನೋಡೋಕೆ ಒಂಥರ ಸುಂದರವಾಗಿರುತ್ತೆ ಸ್ನೇಹಿತರೆ. 250ಕ್ಕೂ ಹೆಚ್ಚು ಸುತ್ತಲೂ ವರೆದ ಕಲ್ಲು ಕಂಬಗಳ ಮಂಟಪವನ್ನು 4 ಪಕ್ಕದಿಂದ ನೋಡಿದರೂ ಕೂಡ ಸ್ವಲ್ಪ ಕೂಡ ಅಡ್ಡವಾಗಿ ಇರೋದಿಲ್ಲ. ಎಲ್ಲ ನೇರವಾಗಿ ನಾವಿಲ್ಲಿ ನೋಡಬಹುದು. ಸ್ವಲ್ಪ ಸಮಯ ಫ್ರೀ ಮಾಡಿಕೊಂಡು ವಾಸ್ತುಶಿಲ್ಪವನ್ನು ಹಾಗೂ ಮಂಟಪವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಇದಕ್ಕೆ ಅಂತ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಹಾಗೆ ಸ್ನೇಹಿತರೆ, ಇಲ್ಲಿ ಅನ್ನದಾನ ಇರುತ್ತೆ, ಮಿಸ್ ಮಾಡಬೇಡಿ. ಈ ದೇವಸ್ಥಾನಕ್ಕೆ ಬಂದರೆ ದೇವರ ದರ್ಶನದ ನಂತರ ಅನ್ನದಾನವನ್ನು ಸ್ವೀಕರಿಸಿ. ಸ್ನೇಹಿತರೆ, ಈ ಅನಂತ ಪದ್ಮನಾಭ ಸ್ವಾಮಿಯ ಮೂಲ ವಿಗ್ರಹವನ್ನು ಸಾಲೆಗ್ರಾಮ ಕಗ್ಗಲ್ಲಿನಿಂದ ತಯಾರು ಮಾಡಿರುತ್ತಾರೆ ಅಂತ ಹೇಳಲಾಗುತ್ತದೆ. ನೇಪಾಳದಲ್ಲಿರುವ ಕಂಡಗಿ ನದಿಯ ಪಕ್ಕದಲ್ಲಿ ಮಾತ್ರ ದೊರೆಯುವ ಮುಕ್ತಿನಾಥ ಎಂಬ ಜಾಗದಲ್ಲಿ ಸಿಗುವ ಸಾಲೆಗ್ರಾಮ ಕಗ್ಗಲ್ಲಿಂದ ಮಾಡಲ್ಪಟ್ಟ ಮೂಲ ವಿಗ್ರಹ. ಈ ಮೂಲ ವಿಗ್ರಹವನ್ನು ಒಂದೇ ಕಲ್ಲಿನಿಂದ ಮಾಡಿದ್ದಾರೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಒಂದೇ ಒಂದು ಬೃಹದಾಕಾರದ ಕಲ್ಲಿನಿಂದ ಮಂಟಪವನ್ನು ನಿರ್ಮಿಸಿ ಆ ಮಂಟಪದ ಒಳಗೆ ಮೂಲ ವಿಗ್ರಹ ಅನಂತ ಪದ್ಮನಾಭ ಸ್ವಾಮಿ ವಿಗ್ರಹವನ್ನು 3 ಭಾಗವಾಗಿ ನಿರ್ಮಿಸಿದ್ದಾರೆ ಸ್ನೇಹಿತರೆ. ಒಂದೇ ಕಲ್ಲಿನಿಂದ ಮಂಟಪವನ್ನು ರಚಿಸಿ ಆ ಮಂಟಪದ ಒಳಗೆ ಸಪೋರ್ಟ್ಗೆ 2 ಪಿಲ್ಲರ್ ಅನ್ನು ಮಾಡಿದ್ದಾರೆ. ಈ ಮಂಟಪದ ಒಳಗೆ ಸ್ವಾಮಿಯನ್ನು 3 ಭಾಗವಾಗಿ ದರ್ಶನವನ್ನ ಮಾಡುವ ಹಾಗೆ ಪಾದ, ಹೊಕ್ಕಳು, ಮುಖ ಹೀಗೆ ಇದಕ್ಕೆ ಚಿಕ್ಕದಾಗಿ ಒಂದೊಂದು ಬಾಗಿಲು ಇರುತ್ತೆ ಸ್ನೇಹಿತರೆ. ತುಂಬಾನೇ ಚಿಕ್ಕದಾಗಿ ಒಳಗೆ ಹೋಗಿ ಸ್ವಾಮಿ ಮುಖ, ಹೊಕ್ಕಳು, ಪಾದ ಸಪರೇಟ್ ಆಗಿ ದರ್ಶನ ಮಾಡಬೇಕಾಗುತ್ತದೆ. ಸೊ ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮ ಅವಸರವನ್ನು ಬದಿಗೆ ಇಟ್ಟು ಶಾಂತವಾಗಿ ದೇವರ ಈ 3 ಪಾದ, ಹೊಕ್ಕಳು, ಮುಖ ದರ್ಶನಕ್ಕೆ ನಿಮ್ಮ ಸಮಯವನ್ನು ಸ್ವಲ್ಪ ಮೀಸಲಿಟ್ಟು ಈ ಒಂದು ದೇವಸ್ಥಾನದಲ್ಲಿ ಹೋದ ಕೂಡಲೇ ದೇವರ ದರ್ಶನ ಅಷ್ಟು ಸುಲಭವಾಗಿ ಇರೋದಿಲ್ಲ ಸ್ನೇಹಿತರೆ. ಈ ತಿರುವನಂತಪುರ ಅನಂತ ಪದ್ಮನಾಭ ದೇವಸ್ಥಾನದ ಅನಂತ ಶಯನ ಕೊಳದಲ್ಲಿ ಸಾಕ್ಷಾತ್ ವಿಷ್ಣು ಭಗವಾನನನ್ನ ನಾವು ಕಾಣಬಹುದು ಸ್ನೇಹಿತರೆ. ಅಂದ್ರೆ ವಿಷ್ಣು ಭಗವಾನನ ಅವತಾರದಲ್ಲಿರುವಂತ ಮೀನುಗಳನ್ನ ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಈ ಕೊಳದಲ್ಲಿ ತುಂಬಾನೇ ಗುಂಪು ಗುಂಪಾಗಿ ಬರುತ್ತವೆ, ತುಂಬಾನೇ ಕೂಟವಾಗಿ ರಾಶಿ ರಾಶಿಯಲ್ಲಿ ಬರುತ್ತವೆ. ಆ ಸಾಕ್ಷಾತ್ ವಿಷ್ಣುವಿನ ರೂಪ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಈ ವಿಷ್ಣುವಿನ ಮುಖವನ್ನು ನೋಡಲು ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ನಿಧಾನವಾಗಿ ಆದರೂ ಸರಿ ನಿಮ್ಮ ಸಮಯವನ್ನು ಸ್ವಲ್ಪ ಮೀಸಲಿಟ್ಟು ಈ ಒಂದು ವಿಷ್ಣುವನ್ನು ನೋಡಿಕೊಂಡು ಬನ್ನಿ ಸ್ನೇಹಿತರೆ. ಹಾಗೆ ಈ ಒಂದು ಅನಂತ ಶಯನ ಕೊಳದ ಹತ್ತಿರ ತುಂಬಾನೇ ಅದ್ಭುತವಾಗಿ ದೇವಸ್ಥಾನದ ಗೋಪುರ, ತುಂಬಾನೇ ಬ್ಯಾಕ್ಗ್ರೌಂಡ್ ತುಂಬಾನೇ ಸೂಪರ್ ಆಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಮಾತ್ರ ಇದೊಂದು ಸೆಲ್ಫಿ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ತುಂಬಾ ಜನ ಈ ಮೀನುಗಳನ್ನು ನೋಡುತ್ತಾ ಅದಕ್ಕೆ ಕಡ್ಲೆಪುರಿ, ಪೊರಿ, ಮಂಡಕ್ಕಿಯನ್ನು ಹಾಕುತ್ತಾ ದೇವರನ್ನು ಬೇಡಿಕೊಂಡು ಈ ಒಂದು ಜಾಗದಲ್ಲಿ ತುಂಬಾನೇ ಫೋಟೋಶೂಟು ಹಾಗೂ ರೀಲ್ಸ್ ಅನ್ನ ಇಲ್ಲಿ ಮಾಡ್ತಾರೆ. ನೀವು ಕೂಡ ಇಲ್ಲಿ ಬಂದ್ರೆ ಟ್ರೈ ಮಾಡಬಹುದು ಸ್ನೇಹಿತರೆ. ಯಾಕಂದ್ರೆ ದೇವಸ್ಥಾನದ ಗೋಪುರ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತದೆ ಅಂದ್ರೆ ಕಾರಣ ಈ ಒಂದು ಅನಂತ ಶಯನ ಕೊಳ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಸೆಲ್ಫಿ ತಗೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ನಂತರ ನೀವು ಹೊರಗಡೆ ಬಂದ್ರೆ ದೇವಸ್ಥಾನದ ಕೊಳ ಸುತ್ತ ವಟಾರದಲ್ಲಿ ನರಸಿಂಹ ದೇವಸ್ಥಾನ, ಶ್ರೀಕೃಷ್ಣನ ದೇವಸ್ಥಾನ, ವಿನಾಯಕ ದೇವಸ್ಥಾನ ಹೀಗೆ ತುಂಬಾನೇ ದೇವಸ್ಥಾನಗಳಿದಾವೆ. ದರ್ಶನ ಮಾಡ್ಕೊಳ್ಳಿ. ಹಾಗೆ ಮಹಾಭಾರತ ಕಾಲದಲ್ಲಿರುವಂತಹ ಶಿಲ್ಪಕಲೆಗಳು ಕೂಡ ಇದ್ದಾವೆ. ಇದನ್ನೆಲ್ಲ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಸ್ನೇಹಿತರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈ ನಿಮ್ಮ ಡಾರ್ಲಿಂಗ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ನಿಮ್ಮ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.